ಈಗ ಯದುಕುಮಾರ್ ಗೌಡರು ಉತ್ತರವನ್ನ ನೀಡಬೇಕು. ನಾನು ಆಗ್ಲೇ ಕೇಳಿದೆ, ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಿ, ಇಷ್ಟೆಲ್ಲ ಗ್ರೌಂಡ್ ವರ್ಕ್ ಮಾಡಿರುವಂತಹ ನೀವು, ಫ್ರೀ ಬೀಸ್ ಗಳನ್ನ ವಿರೋಧಿಸ್ತಿದ್ದಂತ ನೀವು, ಫ್ರೀ ಬೀಸ್ ಗಳನ್ನ ಅನೌನ್ಸ್ ಮಾಡದೆ ಚುನಾವಣೆ ಎದುರಿಸುವಂತ ಶಕ್ತಿ ಇರ್ಲಿಲ್ವಾ ನಿಮ್ಗೆ? ನೋಡಿ ಮೇಡಮ್, ಎಲ್ಲಿ ಯಾವ ರಾಜ್ಯದಲ್ಲಿ ಆಗ್ಬೋದು, ಯಾವ ಕೇಂದ್ರಾಡಳಿತ ಪ್ರದೇಶ ಆಗ್ಬೋದು, ಅವರ ಒಂದು ಎಕನಾಮಿ ಏನು ಫಿಸಿಕಲ್ ಡಿಫರೆನ್ಸ್ ಏನಿದೆ ಅದ್ರ ನೋಡ್ಕೊಂಡು ನಾವು ಮಾಡಿರುವಂತದ್ದು. ನಾವು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿರ್ಬೋದು, ಕರ್ನಾಟಕನ ಹಂಗೆ ಮಾಡಿರ್ಬೋದು, ಯಾಕೆ ವಿರೋಧಿಸಿದ್ರಿ ಮೇಡಮ್? ಅವಾಗ ನಮ್ಮ ಕೆಲಸ ಕಾರ್ಯಗಳೇನಿತ್ತು ಅದನ್ನ ನಾವು ಜನರ ಮೇಲೆ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಏನ್ ಮಾಡಿದಂತ ಜನರ ಮುಂದೆ ಇಟ್ಟಿದಂತದ್ದು. ಆದ್ರೆ ಕೆಲವು ಸತಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಚುನಾವಣೆ ನಡೆಸಬೇಕಾದಾಗ ಗೆಲ್ಲುವೇ ಮಾನದಂಡ ಆಗಿರ್ಬೇಕಾದಾಗ ಕಾಂಗ್ರೆಸ್ ಅದನ್ನೇ ಮಾಡಿದಲ್ಲ, ಗೆಲ್ಲುವೇ ಮಾನದಂಡ ಮೇಡಮ್. ಹೌದು, ನಾವು ಸಮಯಕ್ಕೆ ತಕ್ಕಂಗೆ ಗೆಲುವೇ ಮಾನದಂಡ ಆಗಿರ್ಬೇಕಾದಾಗ ಇವತ್ತು ರಾಜ್ಯದ ಪರಿಸ್ಥಿತಿ 6,65,000 ಕೋಟಿ ಇರಲ್ಲ, ಸಾಲ ಆಗಿರುವಂತದ್ದು. ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಹೇಳ್ತೀವಿ 11 lakhs ನಮ್ದು ಕ್ಯಾಪಿಟಲ್ ಇದರಲ್ಲಿ ನಾವು ಸ್ಪೆಂಡ್ ಮಾಡಿದಂತದ್ದು ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ. ವಾಟ್ ಇಸ್ ಕರ್ನಾಟಕ ಹ್ಯಾಸ್ ಡನ್? 2 ವರ್ಷದಲ್ಲಿ ನೀವು ಕೇಳಬೇಕು, ಒಂದು ಪ್ರಶ್ನೆ ಕೇಳಿ ಮೇಡಮ್ ಅವ್ರಿಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಫ್ರಾಸ್ಟ್ರಕ್ಚರ್ಗೆ ಕರ್ನಾಟಕದಲ್ಲಿ ಎಷ್ಟಾಯ್ತು ಅಂತ ಕೇಳಬೇಕು, ಒಂದು ಪ್ರಶ್ನೆ ಉತ್ತರ ಹೇಳ್ಬೇಕು ಮೇಡಮ್. ಮುಖ್ಯಮಂತ್ರಿ ಕೇಳಿ ಮೇಡಮ್, ನಾನು ರಿಕ್ವೆಸ್ಟ್ ನೀವು ಹೇಳ್ತಾ ಇರೋದೇನಂದ್ರೆ ಇನ್ ಲವ್ ಅಂಡ್ ಆರ್ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಎಲೆಕ್ಷನ್ಸ್ ಆಗುವಂತದ್ದನ್ನ ಇವ್ರು ಹೇಳಿದ್ರು ನಮ್ಮ ಐಡಿಯಾಲಜಿ ಅಲ್ಲಲ್ಲ. ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ, ಕರ್ನಾಟಕದ ಗ್ಯಾರಂಟಿಗಳನ್ನು ಹೀಯಾಳಿಸ್ತಾ ಇದ್ದ ಗ್ಯಾರಂಟಿ ವರ್ಡ್ ಅನ್ನು ನೀವು ಡೆಲ್ಲಿಯಲ್ಲಿ ಮೋದಿ ಗ್ಯಾರಂಟಿ ಅಂತ ಮೊರಾಲಿಟಿ ಒಂದು ಜನಗಳು ಹೇಳ್ತಾರಲ್ಲ, ಓ ಇವರು ಕೂಡ ಎಲೆಕ್ಷನ್ಗಾಗಿ ಏನಕ್ಕೂ ರೆಡಿ ಆಗ್ಬಿಟ್ರು, ಸೋಲುವ ಭಯ ಇವರಿಗೂ ಇದೆ, ಅದಕ್ಕಾಗಿ ಫ್ರೀ ಬಿ ಹಂಚಲಿಕ್ಕೆ ಶುರು ಮಾಡಿದ್ರು ಅನ್ನೋ ಜನರು ಅನ್ಸ್ಕೊಳ್ಬೋದಲ್ಲ. ನಿಮ್ ಪ್ರಶ್ನೆಯಲ್ಲಿ ಉತ್ತರ ಇದೆ ಸರ್. ಅವ್ರದ್ದು ಬರೀ ಗ್ಯಾರಂಟಿ, ನಮ್ದು ಮೋದಿ ಗ್ಯಾರಂಟಿ. ಮೋದಿ ಏನ್ ಹೇಳ್ತಾರೆ ಅದನ್ನ ಮಾಡಿ ತೋರಿಸಿದ್ದಾರೆ ಸರ್. ಕಿಸಾನ್ ಸಮ್ಮಾನ್ ಯೋಜನೆ ನಾವು ಕೊಟ್ಟಿದ್ದಂತದನ್ನ ಎಲ್ಲಾ ರಾಜ್ಯದಲ್ಲೂ ನಾವು ಮಾಡಿದ್ದು. ಕರ್ನಾಟಕ ರಾಜ್ಯದಲ್ಲಿ ಬಂದ ಕಿಸಾನ್ ಸಮ್ಮಾನ್ ಮೇಡಮ್, ಮೋದಿ ಗ್ಯಾರಂಟಿ ಅಂತ ನೀವು ಯಾವ್ದೋ ಸೆಕ್ಟರ್ ಅದು ತಗೊಳ್ಳಿ ಮೇಡಮ್. ಐ ಆಮ್ ಏಬಲ್ ಟು ಆನ್ಸರ್ ಟು ಯು. ಹೇಳಿ ಮೇಡಮ್, ಕೆಲಸ ಜಾಬ್ ಸೆಕ್ಟರ್ಸ್ ದಲ್ಲಿ ಇರಬೇಕಾದಾಗ UPA 1 and 2 ನಲ್ಲಿ ಎಷ್ಟು ಕೆಲಸದಾಗಿತ್ತು, ಮತ್ತೆ ನಮ್ಮ NDA ಸರ್ಕಾರ ಏನಾಗಿದೆ ಅಂತ ಬ್ಲಾಕ್ ಮನಿ ಯಾವ್ದಾಯ್ತು, ರೈತರ ಆದಾಯ ದುಪ್ಪಟ್ಟು ಯಾವ್ದಾಯ್ತು, ನೀವೇ ಆನ್ಸರ್ ಮೇಡಮ್. MSP ಕ್ಯಾಲ್ಕುಲೇಷನ್ಸ್ UPA ನಲ್ಲಿ ಏನಾಗಿದೆ, ನಮ್ದೇನಾಗಿದೆ ಅಂತ ಪೂರ್ತಿ ವಿವರಣೆ ಕೊಡ್ಬೋದು ಮೇಡಮ್. ನಾ ಹೇಳ್ತಾ ಇರೋದು ಏನು ಅಂದ್ರೆ, ಇವರು ಯಾವಾಗಲೂ ಸಂಘರ್ಷದಲ್ಲಿಂದ ಬಂದಿದ್ದಂತದ್ದನ್ನ ದೆಹಲಿ ಜನ ಒಪ್ಪಿಲ್ಲ. 2015 ನಲ್ಲಿ ನೀವು ಕೇಳಿ ಇದೇ ಭಾಷಣ ಇರುತ್ತೆ, 2020 ನಲ್ಲಿ ಕೇಳಿ ಎಲೆಕ್ಷನ್ಸ್ ಟೈಮ್ ನಲ್ಲಿ ಇದೇ ಇರುತ್ತೆ. ವಾಟ್ ಈಸ್ ಅ ಚೇಂಜ್? ಜನ ಚೇಂಜ್ ಕೇಳ್ತಾರಲ್ವಾ? ನಿಮ್ಮ ಇದಕ್ಕೆ ನೀವೆಲ್ಲ ಏನು ಮೇಡಮ್ ಅವ್ರ ಐಡಿಯಾಲಜಿ ಅಂದ್ರು, ಅವ್ರದ್ದು ಯಾವ ಐಡಿಯಾಲಜಿ ಇಲ್ಲ ಮೇಡಮ್. ಸ್ಪಾರ್ಕ್ ಆಫ್ ಅನ್ ಐಡಿಯಾ, ಅದು ಐಡಿಯಾಲಜಿ ಇಲ್ಲ. ಏನ್ ಐಡಿಯಾಲಜಿ ಅವ್ರದ್ದು? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಒಬ್ಬ ಅಣ್ಣಾ ಹಜಾರೆ ಅವ್ರನ್ನ ಹಿರಿಯರನ್ನ ಕುಡಿಸ್ಕೊಂಡು ಮಾಡಿದಂತದ್ದು. ದಿ ಐಜಾಕ್ ದ ಮೂವ್ಮೆಂಟ್. ಹೌ ಕ್ಯಾನ್ ಯು ಕಾಲ್ ದಟ್ಸ್ ಅನ್ ಐಡಿಯಾಲಜಿ? ಇಟ್ಸ್ ನಾಟ್ ಅನ್ ಐಡಿಯಾಲಜಿ ಬ್ರದರ್. ಐಡಿಯಾಲಜಿ ಅಲ್ಲ ಅದು. ಹಾಗಿರ್ಬೇಕಾದಾಗ why it is the same corruption charges is against you? And what is the explanation? Yes, Anil. ಸರ್, ಇವ್ರ ಬಾಯಲ್ಲ ಏನ್ ಹೇಳಿದ್ರು ಇವತ್ತು, ಡೆಲ್ಲಿಯಲ್ಲಿ ನಾವು ಈ ಫ್ರೀ ಬಿಗಳನ್ನ ಕೊಟ್ಟಿರೋದು, ಅಲ್ಲಿ ಡಿಪಾಸಿಟ್ ಬಜೆಟ್ ನ ನೋಡಿ, ಅಲ್ಲಿಗೆ ಅರ್ಥ ಏನು? ಇಷ್ಟು ವರ್ಷಗಳಲ್ಲಿ ನಾವು ಅಷ್ಟು ಕೊಟ್ಟರು ಸಹ ಅಲ್ಲಿ ಸಾಲ ಆಗಿಲ್ಲ. ಅದಕ್ಕೆ ಇವ್ರು ಕೊಡಕ್ ಸರಿ ಆಯ್ತು. ಯಾಕೆ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೆ ಇವರೇ ಮಾಡಿದ ಸರ್, ಇವ್ರದೇ ಸರ್ಕಾರ ಸಾಲ ಮಾಡೋದು ನೋಡಿ, ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತಾರೆ. ಇವ್ರು ಸಾಲ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮಗೆ ಯಾಕೆ ನೀವು ಒಂದು ಹೊಸ ಒಂದು ಜನರಿಗೆ ಹತ್ರ ಆಗಂತ ಯೋಜನೆಗಳನ್ನ ತರೋದಿಲ್ಲ? ಇವ್ರ ಯೋಜನೆಗಳಲ್ಲೆಲ್ಲ ದೊಡ್ಡದೇ ಇರುತ್ತೆ. ಬ್ಲ್ಯಾಕ್ ಮನಿ ಇಂಡಿಯಾಗೆ ತರ್ತೀವಿ, ಇಡೀ ಎಲ್ಲ ಜನರುಗಳು ನಾವು ಹಂಚ್ತೀವಿ ಅಂತ. ಯಾವುದು ಅಂದ್ರೆ ದೊಡ್ಡ ಆಸೆಗಳನ್ನ, ದೊಡ್ಡ ಕನಸುಗಳ ಮೇಲ್ಗಡೆ ಓಟ್ ಹಾಕಿದ್ದು ಮುಗಿದೋಯ್ತು. ಇನ್ನು ಮನುಷ್ಯನಿಗೆ ಏನು ಸಿಕ್ಕಬೇಕು, ಅವ್ರು ಮುಖ್ಯವಾಗಿ ಬೇಕಾಗಿರೋದು ಇಷ್ಟೇ ಸರ್, ಸ್ಕೂಲ್ ಫೀಸ್ಗಳು ಕಮ್ಮಿ ಆಗಬೇಕು, ಇಲ್ಲ ಝೀರೋ ಆಗಬೇಕು, ಹೆಲ್ತ್ ಕೇರ್ಗಳು ಸಿಕ್ಕಬೇಕು. ಮತ್ತು ಈಗ ಏನು ನಿಮಗೆ ವಯಸ್ಸಾದವರಿಗೆ ಏನು 2,000 1,500 ದುಡ್ಡು ಕೊಡ್ತೀರಲ್ಲ, ಅದು ಬರಬೇಕು. ಮತ್ತು ಮಹಿಳೆಯರಿಗೆ ಫ್ರೀ ಬಸ್ ಪಾಸ್. ಅದರಲ್ಲಿ ಏನು ತಪ್ಪಿದೆ? ಯಾವ ಮಹಿಳೆಗೆ ನೀವು ಫ್ರೀಯಾಗಿ ಬಸ್ ಪಾಸ್ ಕೊಟ್ಟರೆ ಅವಳು ಸಬಲೀಕರಣ ಆಗ್ತಾರೆ, ಅವ್ರು ಕೆಲಸಗಳಿಗೆ ಹೋಗ್ತಾರೆ, ಅವರು ದಿನ ಕೂಲಿ ಕೆಲಸ ಮಾಡೋರಿಗೂ ಇಲ್ಲ ಚಿಕ್ಕ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ. ಇವತ್ತು ಹೊಸದಾಗಿ ನಾವೇನು ಹೇಳಿದ್ದೀವಿ ಅಂದರೆ, ಮೆಟ್ರೋದಲ್ಲೂ ಸಹ ನಾವು ಸ್ಕೂಲಿಗೆ ಹೋಗುವಂಥ ಮಕ್ಕಳುಗಳಿಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಮೆಟ್ರೋದಲ್ಲೂ ಸಹ ಮಹಿಳೆಯರಿಗೆ ಫ್ರೀ ಕೊಡುವಂಥ ಯೋಜನೆಗಳನ್ನ ಹಾಕ್ಕೊಂಡಿದ್ವಿ. ನಾವು ಹಾಕಿರೋ ಯೋಜನೆಗಳು ಎಲ್ಲ ಜನಸಾಮಾನ್ಯನಿಗೆ ಡೈರೆಕ್ಟ್ ಆಗಿ ಸಿಗುವಂಥದ್ದು. ಗೆದ್ದು ಒಂದು ತಿಂಗಳಿಗೆ ಅನುಷ್ಠಾನ ಕ್ವಶನ್ ಕೇಳ್ತೀನಿ. ಕರ್ನಾಟಕದಲ್ಲಿ ನಾನೀಗ ಉತ್ತರ ಕರ್ನಾಟಕದಲ್ಲಿ ನಾವು ಉತ್ತರ ಕುಡಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಓಕೆ ಸರ್. ಅದರಲ್ಲಿ ಕಾಲೇಜ್ ಸ್ಟೂಡೆಂಟ್ ಹುಡುಗಿರು ತಾಯಂದಿರೆಲ್ಲ ಬಂದಿದ್ರು. ಅವ್ರದ್ದೊಂದು ಕಂಪ್ಲೇಂಟ್ ಇತ್ತು, ಈ ಫ್ರೀ ಬಿ ಕೊಟ್ಬಿಟ್ಟು ಬಸ್ಸುಗಳಲ್ಲಿ ನಮಗೆ ಹತ್ತಲಿಕ್ಕೆ ಆಗ್ತಾ ಇಲ್ಲ, ಬಸ್ಸುಗಳು ಬರ್ತಾ ಇಲ್ಲ, ಬಂದರೆ ಅದರಲ್ಲಿ ನಮಗೆ ಜಾಗ ಸಿಗಲ್ಲ, ಮೋರ್ ದೆನ್ ಕನ್ವೀನಿಯಂಟ್ ಇಟ್ ಇಸ್ ಬಿಕಮ್ ಇನ್ಕನ್ವೀನಿಯಂಟ್ ಟು ಅಸ್ ಅಂತ ಹೇಳ್ತೇವೆ. ನೀವು ಡೆಲ್ಲಿ ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ನೋ ದಟ್ ಡೆಲ್ಲಿ ಆಪರೇಟ್ಸ್ ಮೆಟ್ರೋ ವಿದಿನ್ ಎಷ್ಟು ಮಿನಿಟ್ಗೆ ಒಂದು ಮೆಟ್ರೋ ಬರುತ್ತೆ ಅಂತ. ಇಫ್ ಸಪೋಸ್ ಈ ಎಲ್ಲ ಸ್ಕೀಮ್ಗಳಿಂದ
ಮೆಟ್ರೋ ಅಟ್ರಾಕ್ಟ್ಸ್ 2 times ಆಫ್ ಕ್ರೌಡ್ ಅಂತ ಅನ್ಸ್ಕೊಳ್ಳಿ ಡೆಲ್ಲಿಲಿ. ನೋಡಿ ಡೂ ಯು ಥಿಂಕ್ ಅಲ್ಲ ಬರ್ತಾರೆ, ಕರ್ನಾಟಕದಲ್ಲೂ ನಾವು ಹಂಗೆ ಅನ್ಕೊಂಡಿದ್ದೀವಿ, ಯಾಕ್ರಿ ಎಲ್ಲರೂ ಹೋಗ್ತಾರ ಬಸ್ ಹತ್ತಾರ ಏನಕ್ಕೆ ಆಗ್ತಾರ ಅಂತ ಆಯ್ತು. ಸಪೋಸ್ ಆದರೆ ಡೂ ಯು ಥಿಂಕ್ ಇಟ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್ ಮೆಟ್ರೋ ಕ್ಯಾನ್ ಹ್ಯಾಂಡಲ್ ದಟ್ ಕೈಂಡ್ ಆಫ್ ಡಬಲ್ ಕ್ರೌಡ್? ಸರ್ ನೋಡಿ, ಯಾವುದೇ ನೀವು ಅನುದಾನಗಳನ್ನ ಮಾಡೋಕ್ಕಿಂತ ಮೊದಲೇ ಪೂರ್ವ ನಿಯೋಜಿತವಾಗಿ ಥಿಂಕ್ ಮಾಡಿರಬೇಕು. ಕರ್ನಾಟಕದಲ್ಲಿ ನೀವು ಫ್ರೀ ಬಸ್ಗಳನ್ನ ಕೊಟ್ರ, ಇರೋ ಬಸ್ಗಳನ್ನ ಕಡಿತ ಮಾಡಿದ್ರ. ಅದೇ ನೀವು ಡೆಲ್ಲಿಯಲ್ಲಿ ಹೋಗಿ ಫ್ರೀ ಬಸ್ ಕೊಟ್ಟರು ಸಹ ನಾವು ಇವತ್ತು ಇಡೀ ಡೆಲ್ಲಿಯಲ್ಲಿ ನಾವು ಎಲೆಕ್ಟ್ರಿಕ್ ಬಸ್ಗಳನ್ನ ಹೊಸದಾಗಿ ಪರ್ಚೇಸ್ ಮಾಡಿದ್ದೀವಿ. ನಾವು ಫ್ರೀ ಕೊಡ್ತೀವಿ ಅಂದರೆ ನೀವು ರಶ್ ಮಾಡಿ ನೀವು ಬರದಲ್ಲೇ ಇರಬೇಡಿ, ಆ ಥರ ಮಾಡೋದಿಲ್ಲ. ಯಾವುದೇ ಬಸ್ಗಳಲ್ಲಿ ಹೋಗಿ ಎಷ್ಟು ಸಫಿಷಿಯೆಂಟ್ ಬಸ್ ಬೇಕಿದೆ. ಇವತ್ತು ನೀವು ಮೆಟ್ರೋ ಬಗ್ಗೆ ಮಾತಾಡಿದ್ದೀರ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೆಟ್ರೋ, ನೀವು ಇಡೀ ಕರ್ನಾಟಕ ಬೇರೆ, ಡೆಲ್ಲಿ ಬೇರೆ. ಡೆಲ್ಲಿ ಒಂದು ನಗರ, ಬೆಂಗಳೂರು ಅಂತ ಒಂದು ದೊಡ್ಡ ನಗರ ಅಷ್ಟೇ, ಬೆಂಗಳೂರಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂಥ ನಗರ. ಬೆಂಗಳೂರಲ್ಲಿರೋ ಮೆಟ್ರೋ ಕನೆಕ್ಟಿವಿಟಿ ಡೆಲ್ಲಿಗಿರುವ ಮೆಟ್ರೋ ಕನೆಕ್ಟಿವಿಟಿ, ಡೆಲ್ಲಿ ಮೆಟ್ರೋ ಕನೆಕ್ಟಿವಿಟಿ 256 ಕಿಲೋಮೀಟ್ರು, ನಾವು 256 ಕಿಲೋಮೀಟ್ರ್ ಹೊಸದಾಗಿ ಸೇರಿಸಿದ್ದೀವಿ. ಮತ್ತು ಬೆಂಗಳೂರಲ್ಲಿ ಈ ಕಂಜೆಷನ್ ಕಾರಣ ಏನು ಗೊತ್ತಾ ಸರ್? ಪ್ರತಿ 5 ನಿಮಿಷಕ್ಕೊಂದು ನೀವು ಟ್ರೈನ್ ಬಿಡೋದನ್ನ ಕಮ್ಮಿ ಮಾಡ್ಕೊಬನ್ನಿ, 2 ನಿಮಿಷಕ್ಕೆ ಮಾಡ್ಕೊಂಡು ಬಂದರೆ ಕಂಜೆಷನ್ ಕಮ್ಮಿ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಈ ಲೋಡ್ನ ಇವರೇ ಕ್ರಿಯೇಟ್ ಮಾಡ್ತಾ ಇರೋದು, ಎಲ್ಲದರಲ್ಲೂ ಜಾಸ್ತಿಯಾಗಿ ತುಂಬಿ ಕಳ್ತಿದ್ದಾರೆ. ಅದೇ ನೀವು ಡೆಲ್ಲಿಗೆ ಇವತ್ತು ನೀವು ಸಹ ಬಂದು ನೋಡಿ, ಡೆಲ್ಲಿ ಕನೆಕ್ಟಿವಿಟಿ ಯಾವ ರೀತಿ ಇದೆ. ಮತ್ತು ಡೆಲ್ಲಿಯಲ್ಲಿ ಬೆಂಗಳೂರು ಥರ ಒಂದೇ ದಾರಿಯಲ್ಲಿ ಈಗ ಏನು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಲ್ಲಿ ತುಂಬಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಆ ರೀತಿ ಆಗ್ತಾ ಇಲ್ಲ. ಅಂದ್ರೆ ನಾವು ಯಾಕೆ ಹೇಳ್ತೀವಿ, ಕಡೆದಾಗಿ ಚುನಾವಣೆ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. ನಾವು ಗೆಲ್ತೀವಿ. ಮೆಟ್ರೋದು ಲಿಕ್ಕರ್ ನಲ್ಲೇನೆ ಅಲ್ಲ ಮೇಡಮ್ ಕೇಸ್ ಸ್ಟಾರ್ಟ್ ಆಗಿದ್ದು. ಕಡೆಯ ಪ್ರತಿಕ್ರಿಯೆ ಮೇಡಮ್, ಭಾರತೀಯ ಜನತಾ ಪಾರ್ಟಿ ದೆಹಲಿ ಎಲೆಕ್ಷನ್ಸ್ ನಲ್ಲಿ ಮೆಜಾರಿಟಿ ಮಾರ್ಕ್ ಕ್ರಾಸ್ ಆಗುತ್ತೆ ಮೇಡಮ್. ವಿ ವಿಲ್ ಫಾರ್ಮ್ ದ ಗವರ್ಮೆಂಟ್, ಇದು ನನ್ನ ಇದಂಥದ್ದು. ಮತ್ತೆ ಈ ಚುನಾವಣೆಯಲ್ಲಿ ಏನೇನು ಆಮ್ ಆದ್ಮಿಗಳು ಸುಳ್ಳು ಹೇಳ್ಕೊಂಡು ಬಂದಿದ್ಯೋ ಅದೆಲ್ಲವನ್ನು ಜನ ತಿರಸ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪ್ರಜಾಪ್ರಭುತ್ವದ ಏನು ಕೊಲೆ ಬೇರೆ ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಹಿತೇಶ್ರೀ ಆಡಿ ಡಬಲ್ ಇಂಜಿನ್ ಸರ್ಕಾರ ದೆಹಲಿಯಲ್ಲೂ ಬರಬೇಕು, ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ. ಆಲ್ಮೋಸ್ಟ್ ಆಲ್ ದ ಎಕ್ಸಿಟ್ ಪೋಲ್ ನೋಡಿ, ಈಗ ಟೈಮ್ಸ್ ನಾವು 39 to 45. ಈಗ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ ಫೇವರಿಂಗ್ ಬಿಜೆಪಿ ಪರ ಆದಂಥ ಅಲೆ ಇದೆ. ಆ್ಯಂಡ್ ಬಿಜೆಪಿ ಸರಳ ಬಹುಮತದಿಂದ ಗೌರ್ಮೆಂಟ್ ಮಾಡುತ್ತೆ ಅನ್ನುವ ಮುನ್ಸೂಚನೆ ಕೊಡ್ತಾ ಇದೆ. ಬಟ್ ಸ್ಟಿಲ್ ಐ ಥಿಂಕ್ ಇಟ್ಸ್ ಎ ಟಫ್ ಫೈಟ್. ಆದರೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಇಟ್ ಇಸ್ ನಾಟ್ ದ್ಯಾಟ್ ಈಸಿ ಲೈಕ್ 2015, 2020 ಥರದ ಕೇಕ್ ವಾಕ್ ಏನು ಇತ್ತಲ್ವ, ಅದು ಇಲ್ಲ. 100% ದಿಸ್ ಟೈಮ್ ಎಲೆಕ್ಷನ್ ಇಟ್ಸ್ ವೆರಿ ಟಫ್ ಟು ಆಮ್ ಆದ್ಮಿ ಪಾರ್ಟಿ. ಕಾಂಗ್ರೆಸ್ ಹೆಲ್ಪ್ಡ್ ಅಗೇನ್ ಇಂಡೈರೆಕ್ಟ್ಲಿ ಬಿಜೆಪಿ ಹಿಯರ್. ನಾನು ಅದರ ಒಟ್ಟಿಗೆ 7 ಫ್ಯಾಕ್ಟರ್ಸ್ಗಳನ್ನು ಹೇಳಿದ್ದೀನಿ. ಆ ಎಲ್ಲ ಫ್ಯಾಕ್ಟರ್ಸ್ಗಳು ಸಮ್ ಪರ್ಸೆಂಟಲ್ಲಿ ವರ್ಕ್ ಆದರೂ ಕೂಡ ಬಿಜೆಪಿ ವಿಲ್ ಮೇಕ್ ಎ ಗವರ್ಮೆಂಟ್ ಇನ್ ಡೆಲ್ಲಿ ವಿತ್ ಎ ಸಿಂಪಲ್ ಮೆಜಾರಿಟಿ. ಓಕೆ, ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.